ಸರ್ಕಾರಿ ಎಸ್ಕಾಂಗಳಿಗೆ ಟಾಟಾ ಬೈ ಬಾಯ್. ಹೀಗೆ 35 ವರ್ಷಗಳ ಹಿಂದನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅನಾವರಣ ಮಾಡಿದ ಆ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ಆರ್ಥಿಕ ನೀತಿಯನ್ನ ಹೆಚ್ಚು ಕಡಿಮೆ ಮರ್ತೇ ಹೋಗಿದ್ದವರಂತೆ. ಇದ್ದಕ್ಕಿದ್ದಂತೆ ಉಗ್ರಪಂಥೀಯರಂತೆ ವರ್ತಿಸ್ತಾ ಇದ್ದ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ರು. ಅಯ್ಯೋ, LIC ಯನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, BSNL ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ರೈಲ್ವೆನ ಖಾಸಗೀಕರಣ ಮಾಡ್ಬಿಡ್ತಾರೆ, ಶಸ್ತ್ರಾಸ್ತ್ರ ಉತ್ಪಾದನೆಯನ್ನೆಲ್ಲ ಖಾಸಗೀಕರಣ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಬಂದಿದ್ದ ಕಾಂಗ್ರೆಸ್ಸಿಗರು, ಅದರಲ್ಲೂ ಕರ್ನಾಟಕದ ಅಧಿಕಾರಾರೂಢ ಕಾಂಗ್ರೆಸ್ಸಿಗರು ದಿನನಿತ್ಯ ಒಂದಿಲ್ಲೊಂದು ಆರೋಪ ಮಾಡಿ ಮೋದಿ ಅವ್ರನ್ನ ಹೀನಾಮಾನವಾಗಿ ಹಂಗಿಸ್ತಾ ಇದ್ರಲ್ವಾ. ಇದೀಗ ಇವತ್ತಿನ ದಿನಪತ್ರಿಕೆಗಳಲ್ಲಿ ಅದ್ಭುತವಾದ ಸುದ್ದಿ ಪ್ರಕಟವಾಗಿದೆ. ಕರ್ನಾಟಕದ ಸರ್ಕಾರಿ ವಿದ್ಯುತ್ ಪೂರೈಕೆ ಕಂಪನಿಗಳು 2003ರ ಕರ್ನಾಟಕ ವಿದ್ಯುತ್ ಶಕ್ತಿ ಕಾನೂನಿನ ಪ್ರಕಾರ ಮೊದಲಿದ್ದ ಒಂದೇ ಒಂದು ವಿದ್ಯುತ್ ಪೂರೈಕೆ ಕಂಪನಿಯ ಬದಲು ಅದನ್ನ ವಿಭಜನೆ ಮಾಡಿಬಿಟ್ಟು 5 ವಿವಿಧ ಕಂಪನಿಗಳನ್ನಾಗಿ ನಿರ್ಮಾಣ ಮಾಡಿದ್ರು SM ಕೃಷ್ಣ ಸರ್ಕಾರದ ಅವಧಿಯಲ್ಲಿ. ಅದು ಕಾಂಗ್ರೆಸ್ ಸರ್ಕಾರವೇ. ಅಂದ್ರೆ ಒಂದೇ ಕಂಪನಿಗೆ ಏಕಸ್ವಾಮ್ಯ ಇರೋದ್ರ ಬದಲು 4-5 ಕಂಪನಿಗಳಾದ್ರೆ ಒಂದು ಸ್ಪರ್ಧಾತ್ಮಕ ಸೇವೆ ದೊರೆಯುವಂತಾಗ್ಬಿಟ್ಟು ಸೇವಾ ಗುಣಮಟ್ಟ ಸುಧಾರಿಸುತ್ತೆ, ಅವುಗಳ ಆದಾಯದಲ್ಲಿ ಕೂಡ ಹೆಚ್ಚಳವಾಗುತ್ತೆ, ಗ್ರಾಹಕರಿಗೆ ನ್ಯಾಯಯುತ ಬೆಲೆಯಲ್ಲಿ ವಿದ್ಯುತ್ ಲಭ್ಯವಾಗುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಅದನ್ನ ತಂದಿದ್ರು. ಅದಾದ ನಂತರ 2025ರ ಮತ್ತೊಂದು ತಿದ್ದುಪಡಿ ಬಂತು ಈ ಎಲೆಕ್ಟ್ರಿಸಿಟಿ ಕಾನೂನ್ಗೆ. ಅದರ ಪ್ರಕಾರ ಇನ್ನು ಮುಂದೆ ಈ ಸ್ಪರ್ಧೆಯನ್ನ ಹೆಚ್ಚಿಸೋದಕ್ಕೋಸ್ಕರ ಖಾಸಗಿ ಕಂಪನಿಗಳಿಗೂ ಕೂಡ ಅವಕಾಶ ಕೊಡಬೇಕು. ಖಾಸಗಿ ವಿದ್ಯುತ್ ಪೂರೈಕೆ ಕಂಪನಿಗಳಿಗೂ ಪ್ರವೇಶಕ್ಕೂ ಕೂಡ ಅವಕಾಶ ಮಾಡಿಕೊಟ್ರೆ ಆಗ ಸರ್ಕಾರಿ ಕಂಪನಿಗಳ ಏಕಸ್ವಾಮ್ಯವನ್ನ ಮುರಿದು ಆರೋಗ್ಯದಾಯಕವಾದ ಸ್ಪರ್ಧೆ ಏರ್ಪಾಡಾಗುತ್ತೆ, ಸೇವಾ ಗುಣಮಟ್ಟ ಸುಧಾರಿಸುತ್ತೆ ಮತ್ತು ಗ್ರಾಹಕರಿಗೆ ಈಗಿರುವ ತಾರೀಫ್ಗಿಂತ ಕಡಿಮೆ ದರದಲ್ಲಿ ವಿದ್ಯುತ್ ಪೂರೈಕೆ ಲಭ್ಯವಾಗುವುದು ಸಾಧ್ಯವಾಗುತ್ತೆ ಅಂತ ಮತ್ತೊಂದು ಉದ್ದೇಶವನ್ನ ಸಾರಿದ್ವು ಸರ್ಕಾರಗಳು. ಅದರನ್ವಯ ಸುಪ್ರಸಿದ್ಧ ಟಾಟಾ ಕಂಪನಿಗಳ ಮತ್ತೊಂದು ಸಹೋದರ ಸಂಸ್ಥೆ ಟಾಟಾ ಪವರ್ ಕಂಪನಿ ಈಗಾಗಲೇ ಕರ್ನಾಟಕದ ವಿದ್ಯುತ್ ನಿಯಂತ್ರಣ ಪ್ರಾಧಿಕಾರಕ್ಕೆ ತನ್ನ ಅರ್ಜಿಯನ್ನ ಸಲ್ಲಿಸಿದೆ ಅಂತೆ. ಒಟ್ಟು 4 ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಬರೋ ನಗರ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಗೆ ಅಂದ್ರೆ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ನ ಲೈಸೆನ್ಸ್ ಕೊಡ್ಬೇಕು ಅಂತಂದ್ಬಿಟ್ಟು ಲೈಸೆನ್ಸ್ಗಾಗಿ ಈಗಾಗಲೇ ಅರ್ಜಿ ಸಲ್ಲಿಸ್ಬಿಟ್ಟಿದೆ ಅಂತೆ. ಯಾವಾಗ ಈ ಅರ್ಜಿಗಳನ್ನ ಕರೆದಿದ್ರು ಗೊತ್ತೇ ಆಗ್ಲಿಲ್ಲ ಕರ್ನಾಟಕದ ಜನತೆಗೆ. ಇರ್ಲಿ, ಇಲ್ಲಿನ ಬೆಸ್ಕಾಂ ಮತ್ತು ಮೆಸ್ಕಾಂ ಒಟ್ಟು 4 ವಿಭಾಗಗಳಲ್ಲಿನ ವಿದ್ಯುತ್ ಪೂರೈಕೆ ಜವಾಬ್ದಾರಿಯನ್ನ ನಮಗ್ ಕೊಟ್ಬಿಡಿ, ಆ ವ್ಯಾಪಾರವನ್ನ ನಮಗ್ ಕೊಟ್ಬಿಟ್ರೆ ನಾವು ಹೆಚ್ಚು ದಕ್ಷತೆಯಿಂದ ಕಾರ್ಯಕ್ಷಮತೆಯಿಂದ ಆ ಸೇವಾ ಸೌಲಭ್ಯವನ್ನ ನಾವು ಸುಧಾರಿಸ್ತೇವೆ, ತನ್ಮೂಲಕ ವಿದ್ಯುತ್ ಪೂರೈಕೆಯ ದರವನ್ನು ಕೂಡ ವಿದ್ಯುತ್ ಸರಬರಾಜಿನ ದರವನ್ನು ಕೂಡ ನಾವು ಕಡಿಮೆ ಮಾಡ್ತೇವೆ ಅಂತಂದ್ಬಿಟ್ಟು ಒಂದು ಆಫರ್ ಕೊಟ್ಟಿದೆ ಅಂತ ಟಾಟಾ ಪವರ್ ಕಂಪನಿ. ಈಗಾಗಲೇ ಸರ್ಕಾರ ಉತ್ಸುಕರಾಗಿರುವಂತ ಕಾಣುತ್ತೆ. ಇದ್ರ ಬಗ್ಗೆ ಪೂರ್ವಭಾವಿ ಪ್ರಕಟಣೆ ಗೊತ್ತಾಗ್ಲಿಲ್ಲ. ತಾವೀಗ ಖಾಸಗಿ ಕಂಪನಿಗಳಿಂದ, ವಿದ್ಯುತ್ ಪೂರೈಕೆ ಕಂಪನಿಗಳಿಂದ ಅರ್ಜಿ ಕರೀತಾ ಇದ್ದೇವನು ಗೊತ್ತೇ ಆಗ್ಲಿಲ್ಲ. ಆದ್ರೆ ಈಗ ಅರ್ಜಿ ಸಲ್ಲಿಕೆ ಆದ್ಮೇಲೆ ಅದು ಸುದ್ದಿಯಾಗಿದೆ. ನೋಡಿ ಯಾವ ರೀತಿ ಕಾಲಧರ್ಮ ಬದಲಾದಂತೆ ಆಳುವ ಪಕ್ಷಗಳ ಧೋರಣೆ ಮತ್ತು ನೀತಿ ಕೂಡ ಬದಲಾಗ್ತಾ ಹೋಗುತ್ತೆ. ಇವರೆಲ್ಲ ಒಂದು ಕಾಲದಲ್ಲಿ ರಾಷ್ಟ್ರೀಕರಣನೇ ಒಂದು ಮೌಲ್ಯವಾಗಿತ್ತು. ಅಂದ್ರೆ ಮೊದಲು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮತ್ತು ವಿವಿಧ ಸೇವಾ ಸೌಲಭ್ಯಗಳ ರಾಷ್ಟ್ರೀಕರಣವೇ ಆದರ್ಶವಾಗಿತ್ತು. ಅದು 1991ರ ಜುಲೈವರೆಗೂ ಆ ನೆಹರು ಯುಗಧರ್ಮ ಆ ತರ ಇತ್ತು. ಹೌದು, ರಾಷ್ಟ್ರದ ಖಾಸಗಿ ಕಂಪನಿಗಳಿಗೆ ಈ ರೀತಿ ಮೂಲಭೂತ ಸೌಕರ್ಯಗಳನ್ನು ಪೂರೈಸುವಷ್ಟು ಶಕ್ತಿ ಸಂಪನ್ಮೂಲಗಳು ಇರಲಿಲ್ಲ, ಆ ಪ್ರಮಾಣದ ಬಂಡವಾಳ ಹೂಡಿಕೆಯ ಸಾಮರ್ಥ್ಯವೂ ಇರಲಿಲ್ಲ. ಆದ್ರೆ 1991 ಜುಲೈ 24ಕ್ಕೆ PV ನರಸಿಂಹರಾವ್ ನೇತೃತ್ವದ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರಾಗಿ ಉದ್ಭವಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್, ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನ ಅನಾವರಣ ಮಾಡಿದ್ರು. ಆ ಕ್ಷಣದಿಂದಲೇ ಅದುವರೆಗೂ ಅದುಮಿಟ್ಟುಕೊಂಡಿದ್ದ ಖಾಸಗಿ ವಲಯದ ಚೈತನ್ಯ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ತು. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಯಿತು. ಅನೇಕ ವಲಯಗಳಲ್ಲಿ ಈ ಖಾಸಗೀಕರಣ, ಜಾಗತೀಕರಣ ಮತ್ತು ಉದಾರೀಕರಣದ ಲಾಭ ದೊರೆಯಲಿಕ್ಕೆ ಶುರುವಾಗಿತ್ತು. ಕೃಷಿ ಕ್ಷೇತ್ರವನ್ನು ಹೊರತುಪಡಿಸಿಬಿಟ್ಟು ಶಿಕ್ಷಣ, ಸಾರಿಗೆ ಮತ್ತಿತರ ವಲಯಗಳಲ್ಲಿ ಖಾಸಗೀಕರಣದ ಅದರಲ್ಲೂ ಕೂಡ ಟೆಲಿ ಸಂಪರ್ಕ ಕ್ಷೇತ್ರದಲ್ಲಂತೂ ಖಾಸಗೀಕರಣ ಇವತ್ತು ಸರ್ವೇ ಸಾಧಾರಣ ಅನ್ನೋಷ್ಟರ ಮಟ್ಟಿಗೆ ನಡೆದೋಗ್ಬಿಡ್ತು. ಇದೆಲ್ಲದರ ನಡುವೆ ಸಾರ್ವಜನಿಕ ಉದ್ಯಮಗಳು ಕೂಡ ಒಂದೊಂದಾಗಿ ಬಂದಾಗೋ ಸ್ಥಿತಿಗೆ ಬಂದ್ವು. ಬೆಂಗಳೂರು ಮೊದಲು ನವರತ್ನ ಉದ್ಯಮಗಳು, ನೆಹರು ಕಾಲದ ಸಾರ್ವಜನಿಕ ಉದ್ಯಮಗಳಿಗೆ ಹೆಸರುವಾಸಿ ಆಗಿತ್ತು. ಇಲ್ಲಿನ ವಿಮಾನ ಕಾರ್ಖಾನೆ, ಟೆಲಿಫೋನ್ ಕಾರ್ಖಾನೆ, ವಾಚ್ ಕಾರ್ಖಾನೆ, ಮಷಿನ್ ಟೂಲ್ ಕಾರ್ಖಾನೆ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಖಾನೆ ಇವೆಲ್ಲವೂ ಕೂಡ ಭಾರತ ಸರ್ಕಾರದ ವಿವಿಧ ನಿಗಮಗಳಿಗೆ, ಕಂಪನಿಗಳಿಗೆ ಸೇರಿದ್ವು. ಆ ಏಕಸ್ವಾಮ್ಯವನ್ನು ಮುರಿದು ಖಾಸಗಿ ಕಂಪನಿಗಳ ಪ್ರವೇಶ ಆಯಿತು. ಅದಾದ ನಂತರ ನಮ್ಗೆ ಗೊತ್ತಿದೆ ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಅಂದ್ಬಿಟ್ಟು.
ಕರ್ನಾಟಕದಲ್ಲಿ ಅಂದ್ರೆ ಕರ್ನಾಟಕ ಏಕೀಕರಣವಾದಾಗ 1956 ನವೆಂಬರ್ 1ರಂದು ಏಕೀಕರಣವಾದಾಗ ಮೈಸೂರು ಸ್ಟೇಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ MSCB ಮೈಸೂರು ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅನ್ನೋ ಕಂಪನಿ ಅಸ್ತಿತ್ವಕ್ಕೆ ಬಂತು. ಆಗ ಅದು ಮಂಡಳಿಯಾಗಿ ಅಸ್ತಿತ್ವಕ್ಕೆ ಬಂತು. ಯಾಕಂದ್ರೆ ಮೊದಲೇ ಕರ್ನಾಟಕ ಅಂತ ನಾಮಕರಣವಾಗಲಿಲ್ಲ. ಏಕೀಕರಣವಾದಾಗ ನವ ಮೈಸೂರು ರಾಜ್ಯ ಉದಯವಾಗಿತ್ತು. ಮೈಸೂರು ರಾಜ್ಯ ವಿದ್ಯುತ್ ಮಂಡಳಿ ಅಂತ ಒಂದು ಮೊದಲು ಅಸ್ತಿತ್ವಕ್ಕೆ ಬಂತು. ಮುಂದೆ 1973ರಲ್ಲಿ ರಾಜ್ಯ ಕರ್ನಾಟಕ ಅಂತ ಮರುನಾಮಕರಣವಾದ್ಮೇಲೆ ಅದು KSCB ಆಗಿತ್ತು, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಆಗಿತ್ತು. ಈ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಸುಮಾರು 25 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಅದಾದ ನಂತರ 2003ರಿಂದ ಈ ಎಸ್ಕಾಂಗಳು ಅಸ್ತಿತ್ವಕ್ಕೆ ಬಂದು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ ಅಂತ. ಸೊ ಒಂದಿದ್ದ KSCB 5 ವಿವಿಧ ಕಂಪನಿಗಳಾಗಿ ಅದು ವಿಭಜನೆ ಆಯ್ತು. ಅದನ್ನ ವಿಕೇಂದ್ರೀಕರಣ ಮಾಡಿದ್ವಿ ಅಂತ ಹೇಳ್ಕೊಂಡ್ರು ಸರ್ಕಾರಗಳು. ಅದರ ಪ್ರಕಾರ 5 ಕಂಪನಿಗಳ ಮೂಲಕ ನಮ್ಗೆಲ್ಲ ವಿದ್ಯುತ್ ಸರಬರಾಜು ಆಗ್ತಾ ಇತ್ತು. ಸರ್ಕಾರಿ ಕಂಪನಿಗಳಿಂದ ಪೂರೈಕೆ ಆಗ್ತಿದ್ದ ವಿದ್ಯುತ್ ಏನೇ ಇದ್ರು ಕೂಡ ಅದಕ್ಕೆ ಸಾಕಷ್ಟು ಸಬ್ಸಿಡಿ ದರದಲ್ಲಿ ಸರಬರಾಜು ಆಗ್ತಾ ಇತ್ತು. ಇತ್ತೀಚೆಗೆ 2023ರಲ್ಲಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಆಶ್ವಾಸನೆಗೆ ಅನುಗುಣವಾಗಿ ಯಾವಾಗ 200 ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ ಪೂರೈಕೆ ಮಾಡ್ತೇವೆ ಅಂತ ತಕ್ಷಣವೇ ಮೊದಲೇ ನಷ್ಟದಲ್ಲಿದ್ದ ಈ ಎಸ್ಕಾಂಗಳು, ವಿವಿಧ ಸರ್ಕಾರಿ ವಿದ್ಯುತ್ ಪೂರೈಕೆ ಕಂಪನಿಗಳು ಭಾರಿ ಪ್ರಮಾಣದ ನಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಇತ್ತೀಚೆಗೆ ಅವರು 3 ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸ್ಬಿಟ್ರು. ಗ್ಯಾರಂಟಿ ಯೋಜನೆಗಳ ಸಂಭ್ರಮಾಚರಣೆಯನ್ನು ಆಚರಿಸಿದ್ರು. ಸಾರಿಗೆ ನಿಗಮ, ವಿದ್ಯುತ್ ನಿಗಮ ಅವುಗಳಲ್ಲಿ ಗ್ಯಾರಂಟಿ ನೀಡಿದಕ್ಕೋಸ್ಕರ ಎಷ್ಟೆಷ್ಟು ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾ ಹೋದ್ರೆ ಹೊರತು ಅದನ್ನ ಆಯಾ ಕಂಪನಿಗಳು ಅನುಭವಿಸಿದ ನಷ್ಟ ಅಂತ ಬಿಂಬಿಸ್ಲೇ ಇಲ್ಲ ಸರ್ಕಾರ. ಭಾರಿ ಪ್ರಮಾಣದ ಶೇಕಡಾವಾರು ಭಾರಿ ಪ್ರಮಾಣದ ನಷ್ಟ ಅನುಭವಿಸ್ತಾ ಇರೋ ಈ ಸರ್ಕಾರಿ ಕಂಪನಿಗಳ ಬದಲಾಗಿ ಗರಿಷ್ಠ 6% ಮಾತ್ರ ನಷ್ಟ ಅನುಭವಿಸ್ತಾ ಇರೋ ಒಂದು ಖಾಸಗಿ ಕಂಪನಿ ಟಾಟಾ ಪವರ್ ಕಂಪನಿಗೆ ಯಾಕೆ ಕೊಡಬಾರ್ದು ಅನ್ನೋ ಆಲೋಚನೆ ನಮ್ಮನ್ನ ಆಳ್ತಿರೋ ಸರ್ಕಾರದ ಅಧಿಪತಿಗಳಿಗೆ ಬಂದಿದೆ ಅಂತೆ. ಟಾಟಾ ಕಂಪನಿಯ ಆಫರ್ ಏನು ಅಂತಂದ್ರೆ, ನಾವು ಟ್ರಾನ್ಸ್ಮಿಷನ್ ಲಾಸ್ ಮತ್ತು ಸರಬರಾಜಿನಲ್ಲಿ ಅಂದ್ರೆ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಈ ವಿವಿಧ ನಗರಗಳಿಗೆ ಪಟ್ಟಣಗಳಿಗೆ ಸರಬರಾಜು ಮಾಡುವ ಆ ಸರಬರಾಜು ವ್ಯವಸ್ಥೆಯಲ್ಲೇ ನಾವು ದಕ್ಷತೆ, ಕಾರ್ಯಕ್ಷಮತೆಯನ್ನು ತರ್ತೇವೆ. ಅಲ್ಲಾಗುವ ಆ ಸರಬರಾಜಿನಲ್ಲಾಗುವ ನಷ್ಟವನ್ನು ನಾವು ತಗ್ಗಿಸ್ತೇವೆ. ನಮ್ಮ ಕಂಪನಿ ಇದುವರೆಗೂ ಮುಂಬೈ, ದೆಹಲಿ ಮತ್ತು ಅಜ್ಮೀರ್ ಮತ್ತಿತರ ಕೆಲವು ಒಡಿಸ್ಸಾದ ಕೆಲವು ನಗರಗಳಲ್ಲಿ ನಾವು ಈಗಾಗಲೇ ದಶಕಗಳಿಂದ ಪೂರೈಸ್ತಾ ಬಂದಿದ್ದೇವೆ. ಅಲ್ಲಿನ ಗ್ರಾಹಕರಿಗೆಲ್ಲ ತೃಪ್ತಿ ಇದೆ. ಕರ್ನಾಟಕದ ಎಸ್ಕಾಂ ಕಂಪನಿಗಳಿಂದ ಕಡಿಮೆ ದರದಲ್ಲಿ ನಾವು ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದೇವೆ ಅಂತ ತಮ್ಮ ಇತಿಹಾಸವನ್ನು ಹೇಳ್ಕೊಂಡಿದ್ದಾರೆ. ತಮ್ಮ ಇದುವರೆಗಿನ ಸಾಧನೆಯನ್ನು ಹೇಳ್ಕೊಂಡಿದೆ ಈ ಟಾಟಾ ಪವರ್ ಕಂಪನಿ. ಇರ್ಲಿ, ಒಂದ್ ಕಾಲದಲ್ಲಿ ಟಾಟಾ ಅಂದ್ರೆ ಸರ್ವಶ್ರೇಷ್ಠ ಗುಣಮಟ್ಟಕ್ಕೆ ಹೆಸರಾಗಿತ್ತು. ಒಂದು ಬೆಂಕಿ ಪೆಟ್ಟಿಗೆಯಿಂದ ಹಿಡಿದು ಟ್ರಕ್, ಬಸ್ಗಳ ತಯಾರಿಕೆವರೆಗೂ ಕೂಡ ಟಾಟಾ ಕಂಪನಿ ತನ್ನ ಕಬಂಧ ಭಾವಗಳನ್ನು ವ್ಯಾಪಿಸಿತ್ತು. ಅಂದ್ರೆ ನೋಡಿ, ಆ ಟಾಟಾ ಕೈಗಾರಿಕಾ ಸಮುಚ್ಚಯ ಇದೆಯಲ್ಲ, ಅದು ಪಾರ್ಸಿಗಳು. ಭಾರತದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ, ಸುಮಾರು 70,000ದಷ್ಟು ಮಾತ್ರ ಜನಸಂಖ್ಯೆ ಇದ್ರು ಕೂಡ ನವಭಾರತದ ನಿರ್ಮಾಪಕರಂತೆ ಆ ಸಮುದಾಯ ಭಾರತದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟಿದೆ. ಇದೀಗ ವಿದ್ಯುತ್ ಸರಬರಾಜು ಮುಂಬೈನಲ್ಲಿ ಬಹಳ ಹಳೇದಾಗಿತ್ತು, ಕರ್ನಾಟಕಕ್ಕೆ ಹೊಸ್ತು. ಆದ್ರೆ ಕರ್ನಾಟಕ ರಾಜ್ಯ ಏಕೀಕರಣವಾದಾಗ ಇಡೀ ರಾಜ್ಯಾದ್ಯಂತ MSCB ಸರ್ಕಾರಿ ವಿದ್ಯುತ್ ಮಂಡಳಿಯ ಮೂಲಕವೇ ವಿದ್ಯುತ್ ಪೂರೈಕೆ ಆಗ್ತಾ ಇತ್ತು. ಆದ್ರೆ ಮುಂಬೈ ಕರ್ನಾಟಕದ ಧಾರವಾಡ, ಹಾವೇರಿ, ಗದಗು, ಬೆಳಗಾವಿ ಇತ್ಯಾದಿ ಕಡೆ 2 ಖಾಸಗಿ ಕಂಪನಿಗಳು ವಿದ್ಯುತ್ ಪೂರೈಸ್ತಾ ಇದ್ವು. ಇಡೀ ರಾಜ್ಯಾದ್ಯಂತ ಸರ್ಕಾರಿ ವಿದ್ಯುತ್ ಮಂಡಳಿಯಿಂದ ಪೂರೈಕೆ ಆಗ್ತಾ ಇದ್ರೆ ಅಲ್ಲಿ ಮಾತ್ರ 2 ಖಾಸಗಿ ಕುಟುಂಬಗಳು ವಿದ್ಯುತ್ ಪೂರೈಕೆ ಮಾಡ್ತಾ ಇದ್ವು. ಒಂದು ದೇಸಾಯಿ ಅಂಡ್ ಕಂಪನಿ ಧಾರವಾಡ ಮತ್ತು ಬೆಳಗಾಂಗೆ, ಗದಗು, ಹಾವೇರಿ ಮುಂತಾದ ಕಡೆ ಮಾನ್ವಿ ಬ್ರದರ್ಸ್ ಅಂಡ್ ಕಂಪನಿ ಅಂತ 2 ಕಂಪನಿಗಳು ವಿದ್ಯುತ್ ಸರಬರಾಜು ಮಾಡ್ತಾ ಇದ್ವು. ಆಗ ಈ ತಾರತಮ್ಯವನ್ನ ಗಮನಿಸಿದ ಆ ಭಾಗದ ಮುಂಬೈ ಕರ್ನಾಟಕದ ಕೆಲವು ಹಿರಿಯ ನಾಗರಿಕರು, ಅದರಲ್ಲಿ ನಮ್ಮ ಅಜ್ಜ ದಿವಂಗತ ವೀರಭದ್ರಪ್ಪ ಬಳ್ಳಾರಿ ಪ್ರಮುಖ ಪಾತ್ರ ವಹಿಸಿದ್ರು. ಮುಂಬೈ ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘ ಅಂತ ಮಾಡ್ಕೊಂಡ್ಬಿಟ್ಟು ಕೆಂಗಲ್ ಹನುಮಂತಯ್ಯನವ್ರನ್ನ ಗದಗಿಗೆ ಕರೆಸ್ಬಿಟ್ಟು ಒಂದು ದೊಡ್ಡ ಸಮಾವೇಶವನ್ನ ಮಾಡಿದ್ರು. ಆವತ್ತಿಂದ ಶುರುವಾಗಿತ್ತು ಆ ಹೋರಾಟ. 1956ರಿಂದ 1973ರವರೆಗೂ ಕೂಡ ಆ ಹೋರಾಟ ನಡೆದು ಬಂತು. ಈ ಖಾಸಗಿ ಕಂಪನಿಗಳ ರಾಷ್ಟ್ರೀಕರಣ ಆಗಬೇಕು, ಸರ್ಕಾರೀಕರಣ ಆಗಬೇಕು. ರಾಜ್ಯದ ಇತರೆಡೆ ಯಾವ ರೀತಿ ಸರ್ಕಾರಿ ಕಂಪನಿಯೇ ಪೂರೈಸ್ತಾ ಇದೆಯೋ ಇಲ್ಲೂ ಕೂಡ ಈ ಖಾಸಗಿ ವಿದ್ಯುತ್ ಸರಬರಾಜು ಕಂಪನಿಗಳ ರಾಷ್ಟ್ರೀಕರಣ ಆಗಬೇಕು ಅಂತ ಹೋರಾಟ ಮಾಡ್ತಾ ಬಂದಿದ್ರು. ಅದು 1972ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ಇಂದಿರಾ ಕಾಂಗ್ರೆಸ್ನ ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು, ಆಗ ಗದಗಿನಿಂದ ಗೆದ್ದು ಬಂದು ಅರಣ್ಯ ಸಚಿವರಾದವರು, ಹಿರಿಯ ಕ್ಯಾಬಿನೆಟ್ ಸಚಿವರಾಗಿದ್ದವರು
KH ಪಾಟೀಲ್, ಹುಲಕೋಟಿ ಹುಲಿ KH ಪಾಟೀಲ್ರಿಗೆ ಗದಗಿನ ಜನ ಆಗ್ರಹ ಪಡಿಸಿದ್ರು, ನೀವು ಗೆದ್ದು ಬಂದು ಸರ್ಕಾರ ರಚಿಸಿದ್ರೆ ಮೊದಲನೇದಾಗಿ ಮಾಡಬೇಕಾದ ಕೆಲಸ ಈ ಮಾನ್ವಿ ಪ್ರದರ್ಶನ್ ಕಂಪನಿ, ದೇಸಾಯಿ ಕಂಪನಿಗಳ ರಾಷ್ಟ್ರೀಕರಣ ಮಾಡಬೇಕು ಅಂತ ಹೇಳಿದ್ರು. ಆ ರೀತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ 6 ತಿಂಗಳಲ್ಲಿ KH ಪಾಟೀಲ್ರು ತುಂಬಾ ಚಮತ್ಕಾರಿಕವಾಗಿ ಕೆಲಸ ಮಾಡ್ತಾ ಇದ್ರು. ವಿಧಾನಮಂಡಲದಲ್ಲಿ ಒಂದು ಮಸೂದೆಯನ್ನೇ ಪಾಸ್ ಮಾಡಿಬಿಟ್ಟು ಖಾಸಗಿ ವಿದ್ಯುತ್ ಸರಬರಾಜು ಕಂಪನಿಗಳ ರಾಷ್ಟ್ರೀಕರಣ ಅನ್ನೋ ಒಂದು ಮಸೂದೆಯನ್ನ ಪಾಸ್ ಮಾಡಿಬಿಟ್ಟು ಅಲ್ಲೂ ಕೂಡ ಸರ್ಕಾರಿ ಕಂಪನಿಗಳೇ ಪೂರೈಕೆ ಆರಂಭಿಸುವ ಹಾಗೆ ಒಂದು ನೋಡ್ಕೊಂಡ್ರು. ಒಂದು ದೊಡ್ಡ ಪರಿವರ್ತನೆಯನ್ನ ತಂದಿದ್ರು KH ಪಾಟೀಲ್. ಅದು ರಾಷ್ಟ್ರೀಕರಣದ ಗತವೈಭವದ ದಿನಗಳು. ಆದ್ರೆ 1991 ನಂತರ ಖಾಸಗಿ ಅಂದ್ರೆ ನಾವೇನೋ ಅವರೆಲ್ಲ ಸಮಾಜ ವಿರೋಧಿ ಶಕ್ತಿಗಳು ಅಂತ ನೋಡ್ತಾ ಇದ್ವಿ. ಲಾಭ ಮಾಡ್ಕೊಳ್ಳೋದು ಅಂತಂದ್ರೆ ಅದು ಪಾಪ ಅನ್ನೋ ಒಂದು ದೃಷ್ಟಿಕೋನ ನಮಗಿತ್ತು. ಯಾಕಂದ್ರೆ ನಮ್ಗೆಲ್ಲ ಸಮಾಜವಾದಿ ಗುಂಪಿನಲ್ಲಿದ್ವಿ. ಇರ್ಲಿ, ಬಹುತೇಕ ಖಾಸಗಿ ಕಂಪನಿಗಳು ಅನೇಕ ವಲಯಗಳಲ್ಲಿ ನಮ್ಗೆ ಅತ್ಯಂತ ಕೈಗೆಟುಕುವ ದರದಲ್ಲಿ ಇವತ್ತು ಮೊಬೈಲ್ ಫೋನ್ ಸೇವೆಗಳು ನಮ್ಗೆ ಲಭ್ಯವಾಗ್ತಾ ಇವೆ. ಅದರಲ್ಲೂ ಸಾವಿರಾರು ಕೋಟಿ ಲಾಭ ಮಾಡ್ಕೊಳ್ತಿರೋ ಖಾಸಗಿ ಕಂಪನಿಗಳು ಗ್ರಾಹಕರ ಮಟ್ಟದಲ್ಲಿ ಗ್ರಾಹಕರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಅನೇಕ ಕಂಪನಿಗಳು ಸ್ಪರ್ಧಾತ್ಮಕ ದರದಲ್ಲಿ ತಮ್ಮ ಸೇವೆಗಳನ್ನು ಕೊಡ್ತಾ ಬಂದಿವೆ. ಅದೇ ರೀತಿ ವಿದ್ಯುತ್ ಸರಬರಾಜಿನ ಖಾಸಗೀಕರಣ. ಆದ್ರೆ ಟಾಟಾ ಕಂಪನಿ, ಸುಪ್ರಸಿದ್ಧ ಏರ್ ಇಂಡಿಯಾ, ಸ್ವಾತಂತ್ರ್ಯ ಬಂದಾಗಿನಿಂದ ಸರ್ಕಾರವೇ ನಡೆಸ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಕಂಪನಿ, ಅದು ದೊಡ್ಡ ಬಿಳಿಯಾನೆ ಆಗೋಗ್ಬಿಡ್ತು. ಸಾವಿರಾರು ಕೋಟಿ ನಷ್ಟ ಅನುಭವಿಸ್ತಾ ಇದ್ದ ಆ ಬಿಳಿಯಾನೆಯನ್ನ ಈ ಟಾಟಾ ಕಂಪನಿ ವಹಿಸ್ಕೊಳ್ತು. ಯಾವಾಗ ಟಾಟಾ ಕಂಪನಿ ವಹಿಸ್ಕೊಳ್ತು, ಜನರ ನಿರೀಕ್ಷೆ ಅಪಾರವಾಗಿತ್ತು. ಆದ್ರೆ ಬರ್ತಾ ಬರ್ತಾ ಕಳೆದ 5 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಈ ಟಾಟಾ ಏರ್ಲೈನ್ಸ್ ಅಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಹೋಗೋದು ಅಂತಂದ್ರೆ ಅಪಾಯವನ್ನ ಆಹ್ವಾನಿಸ್ಕೊಂಡಂತೆ. ಅದರಲ್ಲೂ ಮೋದಿಯವರ ಗುಜರಾತ್ ರಾಜ್ಯದ ರಾಜಧಾನಿ ಅಹಮದಾಬಾದ್ ನಲ್ಲಿ ನಡೆದ ಆ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಯಾವತ್ತು 240 ಜನ ಪ್ರಯಾಣಿಕರು ತೀರ್ಕೊಂಡ್ರು. ಅದಾದ ನಂತರ ಅನೇಕ ರೀತಿಯ ತಾಂತ್ರಿಕ ದೋಷ, ಸಿಬ್ಬಂದಿಯ ದಿವ್ಯ ನಿರ್ಲಕ್ಷ್ಯ, ಆಗಾಗ್ಗೆ ಮುಷ್ಕರ ಹೂಡುವ ಸಿಬ್ಬಂದಿ, ಬೆದರಿಕೆ ಹಾಕುವ ಸಿಬ್ಬಂದಿ ಇತ್ಯಾದಿ ದೋಷಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ದಯಮಾಡಿ ತಾವು ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ಸರಬರಾಜಿನ ವ್ಯವಸ್ಥೆಯನ್ನ, ಆ ಲೈಸೆನ್ಸ್ ಅನ್ನ ಮಂಜೂರು ಮಾಡೋಕ್ಕಿಂತ ಮುಂಚೆ ಟಾಟಾ ಕಂಪನಿಯವ್ರಿಗೆ ಕೇಳಿ, ನೀವು ಏರ್ ಇಂಡಿಯಾನ ಯಾವ ರೀತಿ ನಿರ್ವಹಿಸ್ತಾ ಇದ್ದೀರೋ ಅದೇ ರೀತಿ ಇದನ್ನು ಮಾಡಬೇಡಿ. ನಮ್ಮ ಸರ್ಕಾರಿ ಎಸ್ಕಾಂಗಳು ಹಾಗೂ ಹೀಗೂ ನಡೆಸ್ತಾ ಬಂದಿವೆ. ನೀವೇನಾದ್ರೂ ನಾವು ಗ್ಯಾರಂಟಿಗೋಸ್ಕರ ಖರ್ಚು ಮಾಡ್ತಾ ಇರೋ ಹಣ ಇದೆಯಲ್ಲ, ಅದನ್ನ ಆ ನಷ್ಟವನ್ನ ಭರಿಸ್ಲಿಕ್ಕೆ ತಯಾರಿದ್ದೀರಾ ಅನ್ನೋ ಒಂದು ಷರತ್ತನ್ನು ಅವ್ರಿಗೆ ಹಾಕ್ಸ್ಬೇಕು. ಎಲ್ಲ ಬಗೆಯ ಲಾಭ ನಷ್ಟಗಳನ್ನ ಸಮನಾಗಿ ಹಂಚ್ಕೊಳ್ಳೋ ಒಂದು ಭರವಸೆ ಕೊಟ್ರೆ ಮಾತ್ರ ಟಾಟಾ ಕಂಪ್ನಿಗೆ ವಹಿಸ್ಬೋದು. ಇಲ್ಲದೆ ಹೋದ್ರೆ ಅದು ಕೂಡ ಏರ್ ಇಂಡಿಯಾ, ಟಾಟಾ ಏರ್ ಇಂಡಿಯಾವನ್ನ ವಹಿಸ್ಕೊಂಡ್ಮೇಲೆ ಏನಾಯ್ತು ಆಗ ಆಗದಿರ್ಲಿ ಅಂತ ಗ್ರಾಹಕರ ಬಯಕೆ. ನೋಡಿ, ಅವರ ಟಾರ್ಗೆಟ್ ಇರೋದು ಏನಿದ್ರು ಕೂಡ ನಗರ ಪ್ರದೇಶಗಳಲ್ಲಿ ಮಾತ್ರ ಅವ್ರು ಈ ಸರಬರಾಜಿನ ವ್ಯವಸ್ಥೆಯನ್ನು ನಿರ್ವಹಿಸ್ತಾರಂತೆ. ಮತ್ತೆ ಹೊಸದಾಗಿ ಅವ್ರೇನ್ ಲೈನ್ ಎಳಿಬೇಕಾಗಿಲ್ಲ. ಈಗಾಗಲೇ ವಿದ್ಯುತ್ ಪೂರೈಕೆ ಮೂಲ ಸೌಕರ್ಯಗಳು ಎಲ್ಲಾ ಕಡೆ ಬಂದ್ಬಿಟ್ಟಿವೆ. ಹೀಗಾಗಿ ಒಂದು ರೆಡಿಮೇಡ್ ಆಗಿರೋ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನ ಖಾಸಗಿ ಕಂಪನಿಗಳಿಗೆ ವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಸಿಗರು. ಇದೀಗ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮೋದಿ ಸರ್ಕಾರವನ್ನ ಟೀಕಿಸ್ತಾ ಇದ್ದ ಅವರ ಪ್ರೀತಿಯ ಪ್ರಗತಿಪರ ಬುದ್ಧಿಜೀವಿಗಳು ಏನ್ ಹೇಳ್ತಾರೆ ನೋಡ್ಬೇಕು. ಈ ವಿದ್ಯುತ್ ಸರಬರಾಜು ವ್ಯವಸ್ಥೆಯ ಖಾಸಗೀಕರಣದ ಬಗ್ಗೆ ಯಾವ ಪ್ರತಿಕ್ರಿಯೆ ಬರುತ್ತೆ ಕಾದ್ ನೋಡ್ಬೇಕು. ಖಾಸಗೀಕರಣ ಈಗಾಗಲೇ 35 ವರ್ಷ ಆಗೋಗ್ಬಿಡ್ತು. ಸರ್ಕಾರಿ ಕಂಪನಿಗಳಿಂದ ಹೆಚ್ಚು ದಕ್ಷತೆ, ಕಾರ್ಯಕ್ಷಮತೆ ಮತ್ತು ಜನಪರ ಕಾಳಜಿಯಿಂದ ಅವರು ಪೂರೈಕೆ ಮಾಡೋದಾದ್ರೆ ಖಂಡಿತವಾಗೂ ಟಾಟಾ ಕಂಪನಿ ಪ್ರವೇಶ ಮಾಡ್ಲಿ. ಆಗ ಅವ್ರ ಜೊತೆಗೆ ಈ ಸರ್ಕಾರಿ ವಿದ್ಯುತ್ ಕಂಪನಿಗಳು ಕೂಡ ಸ್ಪರ್ಧಾತ್ಮಕವಾಗಿ ತಮ್ಮ ಸೇವೆಯನ್ನ ಮುಂದುವರಿಸ್ತಾ ಗ್ರಾಹಕರ ಸೇವಾ ದರವನ್ನ ಕಡಿಮೆ ಮಾಡುವಂತಾದ್ರೆ ಈ ಪ್ರಯೋಗ ಖಂಡಿತವಾಗೂ ಯಶಸ್ಸಾಗುತ್ತೆ ಅಂತ ಹೇಳ್ತಾ, ಟಾಟಾ ಇನ್ನು ಮುಂದೆ ಬಹುಪಾಲು ಎಸ್ಕಾಂ ಕಂಪನಿಗಳಿಗೆ ಟಾಟಾ ಬೈ ಬೈ ಹೇಳ್ಬೇಕಾದ ಕಾಲ ಬಂತಲ್ಲ ಅಂತ ಒಂದು ವಿಸ್ಮಯವನ್ನ ವ್ಯಕ್ತಪಡಿಸ್ತಾ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.